ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರೋರು ಬಂಗ್ಲಾ ಮಾದರಿ ಇದ್ದಂಗೆ. ಸಂವಿಧಾನದ ಪ್ರತಿ ಕೈಲಿಡ್ಕೊಂಡು ಓಡಾಡಿದವರು ಸಂವಿಧಾನಕ್ಕೆ ಕೊಡೋ ಗೌರವ ಇದೆನಾ? ನ್ಯಾಯಾಲಯಕ್ಕೆ ಕೊಡೋ ಗೌರವ ಇದೆನಾ? ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಏನ್ ಮಾಡಬೇಕು? ರಾಜೀನಾಮೆ ಕೊಡಬೇಕು. ಹೊಗಳು ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯನವರೇ. ಹೊಗಳು ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲು ಎತ್ತಕೊಂಡು ಹಳ್ಳಕ್ಕೆ ಬಿದ್ದ ಮೇಲೆ ಒಂದೊಂದು ಕಲ್ಲು ಎತ್ತಕ್ಕಾರ ಯಾರು? ಆ ಹೊಗಳು ಭಟ್ರೆ. ಈ ಜಮೀರ್ ತರದವ್ರು ಹೊಗಳು ಭಟ್ರು ಕೇಳಬೇಡಿ ನೀವು. ಹೊಗಳು ಭಟ್ರ ಮಾತನ್ನ ಅವ್ರು ಯಾವಾಗಲಿದ್ರು ನೀವು ಖಾಲಿ ಆದ್ರೆ ಇನ್ನೊಬ್ರು ಯಾರು ಗಟ್ಟಿ ಇರ್ತಾರೆ ಅವ್ರನ್ನ ಹಿಡ್ಕತಾರೆ. ನೀವು ಗಟ್ಟಿ ಇದ್ರಿ ನಿಮ್ಮನ್ನ ಹಿಡ್ಕೊಂಡಿದ್ದಾರೆ. ನೀವು ವೀಕ್ ಆಗ್ತಿದ್ದಂಗೆ ಯಾರು ಗಟ್ಟಿ ಇರ್ತಾರೆ ಅವ್ರನ್ನ ಹಿಡ್ಕತಾರೆ. ನೀವು ಕೇಳಬೇಕಾಗಿರೋದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತರದವ್ರ ಮಾತನ್ನ. ನೀವು ಕೇಳಬೇಕಾಗಿರೋದು ರಾಜ್ಯದ ಹಿತದ ದೃಷ್ಟಿಯಿಂದ ಯಾರು ಸಲಹೆ ಕೊಡ್ತಾರೆ ಅವ್ರ ಮಾತನ್ನ ಕೇಳಿ. ಅವ್ರ ಲಾಭ ಮಾಡ್ಕೊಳ್ಳಕ್ಕೆ ಅಂತ ಏನು ಹೇಳ್ತಾರೆ ಹೊಗಳು ಭಟ್ರು, ಅವ್ರ ಮಾತು ಕೇಳಿ ನಿಮ್ಮ ಮರ್ಯಾದೆನೂ ಕಳ್ಕೊಂಡು ರಾಜ್ಯದ ಮರ್ಯಾದೆನೂ ಕಳಿಬೇಡಿ. ರಾಜ್ಯದ ಮರ್ಯಾದೆನೂ ಕಳಿಬೇಡಿ. ನಿಮ್ಮ ಮರ್ಯಾದೆನೂ ಉಳಿಸ್ಕೊಳ್ಳಿ, ರಾಜ್ಯದ ಮರ್ಯಾದೆನೂ ಉಳಿಸಿ. ಅದಕ್ಕಾಗಿ ಯು ಶುಡ್ ರಿಸೈನ್. ನಿಮಗಿರೋದು ಒಂದೇ ದಾರಿ, ರಾಜೀನಾಮೆ ಕೊಡಿ, ತನಿಖೆ ಎದುರಿಸಿ. ನಿಮ್ಮ ಹತ್ರ 136 ಸೀಟ್ ಇದೆ. ಎಷ್ಟಿದೆ? ನಾವೇನ್ ಮಾಡಕ್ಕಾಗತ್ತೆ? ನಿಮ್ ಪಾರ್ಟಿಯರೇ ಯಾರಾದ್ರೂ ಸಿಎಂ ಆಗ್ಬೋದು, ನೀವು ಹೇಳಿದವರೇ ಸಿಎಂ ಆಗ್ಬೋದು. ಅಥವಾ ನಿಮ್ಗೆಲ್ಲ ತನಿಖೆ ನಡೆಸಿದ್ಮೇಲೆ ಕ್ಲೀನ್ ಚಿಟ್ ಆಗಿ ನೀವೇನು ನಿರ್ದೋಷಿ, 14 ಸೈಟ್ ತಗೊಂಡೇ ಇಲ್ಲ, ಮೂಡಾದಲ್ಲಿ ಏನು ಹಗರಣನೇ ನಡೆದಿಲ್ಲ, ಅರ್ಕಾವತಿಲಿ ಏನು ಹಗರಣ ನಡೆದಿಲ್ಲ, ವಾಲ್ಮೀಕಿ ನಿಗಮದಲ್ಲಿ ದುಡ್ಡು 1 ರೂಪಾಯಿಯೂ ತಿಂದಿಲ್ಲ, SCPTSA ಅನುದಾನ ದುರ್ಬಳಕೆಯೇ ಆಗಿಲ್ಲ ಅನ್ನೋದೆಲ್ಲ ಸಾಬೀತಾದ್ರೆ ನೀವೇ ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಬೋದು. ನಾವ್ಯಾರು ಟವಲ್ ಹಾಕಿಲ್ಲ. ಹಾಕಿದೀವಾ? ನಾವ್ಯಾರು ಕರ್ಚೀಪು ಹಾಕಿಲ್ಲ, ವೇಸ್ಟ್ ಪೇಪರ್ ಹಾಕಿಲ್ಲ ಮುಖ್ಯಮಂತ್ರಿ ಕುರ್ಚಿಗೆ. ಟವಲ್ ಹಾಕಿರೋದು, ಕರ್ಚೀಪ್ ಹಾಕಿರೋದು ನಾವ್ಯಾರು ಅಲ್ಲ. ಹಾಗಾಗಿ ನಮ್ ಬಗ್ಗೆ ನಿಮಗೆ ಹೆದರಿಕೆ ಬೇಡ. ಇನ್ನು ಹಗರಣಗಳ ಬಗ್ಗೆ ಮಾತಾಡಿದಿರಿ ನೀವು. ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಅನ್ನೋದು ಅಂಬೇಡ್ಕರ್ ಅವರು ಹೇಳಿದ ಮಾತು. ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ. ಮುಂಡ್ರಾ ಜೀಪು ಹಗರಣ ಯಾವ ಪಾರ್ಟಿ ಮಾಡಿದ್ದು? ಬೋಪರ್ಸ್ ಹಗರಣ ಯಾವ ಪಾರ್ಟಿ ಮಾಡಿದ್ದು? ಶೇರು ಹಗರಣ ಯಾವ ಪಾರ್ಟಿ ಮಾಡಿದ್ದು? ಯೂರಿಯಾ ಹಗರಣ ಯಾವ ಪಾರ್ಟಿ ಮಾಡಿದ್ದು? JMM ಹಗರಣ ಯಾವ ಪಾರ್ಟಿ ಮಾಡಿದ್ದು? ಬ್ಯಾಂಕಿಂಗ್ ಹಗರಣ ಯಾವ ಪಾರ್ಟಿ ಮಾಡಿದ್ದು? 2G ಹಗರಣ ಯಾವ ಪಾರ್ಟಿ ಮಾಡಿದ್ದು? ಕಾಮನ್ವೆಲ್ತ್ ಹಗರಣ ಯಾವ ಪಾರ್ಟಿ ಮಾಡಿದ್ದು? KG ಬೇಸಿನ್ ಹಗರಣ ಯಾವ ಪಾರ್ಟಿ ಮಾಡಿದ್ದು? ಅಗಸ್ಟಾ ವೆಸ್ಟ್ ಲ್ಯಾಂಡ್ ಹಗರಣ ಯಾವ ಪಾರ್ಟಿ ಮಾಡಿದ್ದು? ಈ ತರ ಎ ಇಂದ Z ವರೆಗೂ ಹಗರಣಗಳನ್ನೇ ಮಾಡಿರುವ ಪಾರ್ಟಿ ಯಾವುದು? ಆ ಪಾರ್ಟಿಯಲ್ಲಿ ಇದ್ದು ಕಾಂಗ್ರೆಸ್ ಅದೇ ಪಾರ್ಟಿಲಿ ಇದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ಇನ್ನು ಬೇವಿನಕಾಯಿಗೆ ಅಂತದ್ದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಆಪಾದನೆ ಇರೋ ಭ್ರಷ್ಟರ ಸಮರ್ಥನೆಗೆ ಕಾಂಗ್ರೆಸ್ ಪಾರ್ಟಿ ನಾಯಕರುಗಳ ಸಮರ್ಥನೆ ಸಾಕ್ಷಿ. ಅಂದ್ರೆ ಭ್ರಷ್ಟಾಚಾರವನ್ನೇ ಹಾಸಿ, ಭ್ರಷ್ಟಾಚಾರವನ್ನೇ ಹೊತ್ಕೊಂಡು, ಭ್ರಷ್ಟಾಚಾರದ ಮೂಲಕನೇ ರಾಜಕಾರಣ. ಇನ್ನು ಜಗ್ಗೇಶ್ ಅವರು ವ್ಯಂಗ್ಯವಾಡಿದ್ದಾರೆ. ಒಂದೇ ಒಂದು 40 ವರ್ಷದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ಇದೇ ಬೆಳಕಿಗೆ ಬರ್ತಾ ಇದೆ. ದೊಡ್ಡ ಮನಸ್ಸು ಮಾಡಿ ರಾಜಾರೋಷವಾಗಿ ರಾಜೀನಾಮೆ ಕೊಡಿ ಅಂತ ಜಗ್ಗೇಶ್ ವ್ಯಂಗ್ಯದ ರೂಪದಲ್ಲಿ ಮಾತನಾಡಿದ್ದಾರೆ. ಇವರು ಬಿಜೆಪಿ ರಾಜ್ಯಸಭಾ ಸದಸ್ಯ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಡಿರ್ತಕ್ಕಂಥ ಮಾತು ಬಹಳ ಅದ್ಭುತವಾದಂತ ಎಲ್ಲ ಕ್ಷೇತ್ರದಲ್ಲೂ ಹೆಸರಿತ್ತು. ಕರ್ನಾಟಕ ಅಂದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಿತ್ತು. ಇವತ್ತಿದೇ ಕರ್ನಾಟಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ಕೊಲೆ ಆಗ್ಬೋದು, ಸುಲಿಗೆಗಳಾಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ಯಾವುದೇ ವಿಷಯ ತಗೊಂಡ್ರು ಕೂಡ ಇವತ್ತು ಕರ್ನಾಟಕ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತಗೊಳ್ಳುವಂತ ಕಾರ್ಯಕ್ರಮ ನಡೀತಾನೆ ಇದೆ. ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಸುಮಾರು 10 ವರ್ಷಗಳ ಕಾಲದಿಂದ ಈ ರಾಷ್ಟ್ರವನ್ನ ಆಳ್ತಿದ್ದಾರೆ. ಹಂತ ಹಂತವಾಗಿ ಬಗಡಾದಂತ ಈ ರಾಷ್ಟ್ರವನ್ನ ಸ್ವಚ್ಛಗೊಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ
ಭಾರತಕ್ಕೆ ಒಂದು ಘನವಾದ ಗೌರವವನ್ನ ಬರುವಂತ ಕೆಲಸವನ್ನ ಮಾಡ್ತಿದ್ದಾರೆ, ನಿತ್ಯ ನಿರಂತರ ಮಾಡ್ತಿದ್ದಾರೆ. ಆದರೆ ಅಂತ ಮೋದಿಯವರನ್ನ ಕೆಳಗಿಳಿಸ್ಬಿಡ್ಬೇಕು, ಇವರ ಪಕ್ಷದ ನಾಯಕನಿಗೆ ಅಧಿಕಾರ ಕೊಟ್ಬಿಡ್ಬೇಕು. ಆತ ಮೊದಲನೇ ದಿನ ಬಂದಾಗಲೇ ತಾವೆಲ್ಲ ಗಮನಿಸಿದ್ದೀರಿ, ಅವರು ಈ ಸಂವಿಧಾನದ ಪುಸ್ತಕವನ್ನ ಹಿಡಿದು ಬಂದ್ರು. ಆಗ ನಮ್ಮ ಪಕ್ಷದ ನಾಯಕರು ಅವರು ಪ್ರಶ್ನೆ ಕೇಳಿದ್ರು, ಅಲ್ಲಪ್ಪ ನೀನು ಸಂವಿಧಾನದ ಪುಸ್ತಕ ಹಿಡಿದಿದ್ದಲ್ಲ, ಅದರಲ್ಲಿ ಎಷ್ಟು ಪೇಜ್ ಇದೆ ಎಂದಾಗ ಉತ್ತರ ಕೊಡೋದಕ್ಕೆ ತಪ್ಪಿಬಾದಂತ ಒಬ್ಬ ರಾಷ್ಟ್ರ ಮಟ್ಟದಲ್ಲಿರುವಂತ ಈ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಕನಸು ಮೋದಿಜಿ ಅಂತವರು. ಇನ್ವೆಸ್ಟಿಗೇಷನ್ ಕೇವಲ ಒಂದು 25% ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೈಕೋರ್ಟ್ನ ಆದೇಶದಲ್ಲಿ ಈ ರೀತಿ ಇದೆ, ನೀವೇನು ಪತ್ರ ಕೊಡಬೇಕಾಗಿಲ್ಲ, ಅಧಿಕಾರಿಗಳಿಗೆ ನೀವು ಫೋನ್ ಮಾಡಿ ಹೇಳಬೇಕಾಗಿಲ್ಲ, ನಿಮ್ಮ ಸ್ಥಾನದಲ್ಲಿ ನೀವು ಕುಳಿತಿದ್ರೆ ಸಾಕು, ಆ ಎತ್ತರದ ಸ್ಥಾನ ಎಲ್ಲ ರೆಕಮೆಂಡೇಶನ್ ಕೂಡ ಮಾಡ್ತದೆ. ಇದು ಸ್ಪಷ್ಟವಾಗಿದೆ. ಎರಡನೇದಾಗಿ ಹೇಳಿದೆ, 2 ಸೈಟ್ಗಳು ಬದಲಾಗಿ ನೀವು 14 ಸೈಟ್ಗಳು ತಗೊಂಡಿದ್ದೀರಿ ಅಂತ. ಬಿಜೆಪಿ ನಾಯಕರು ಆಡ್ತಾ ಇರತಕ್ಕಂಥ ಮಾತು ಪ್ರತಿಭಟನೆಯ ಸಂದರ್ಭದಲ್ಲಿ.